ಕಾಂಗ್ರೆಸ್ ಟಿಕೆಟ್ ತಪ್ಪಿಸಿದ ಕಾರಣಕ್ಕಾಗಿ ಪಕ್ಷದಿಂದ ಈಚೆ ಬಂತು. ನಾನು ಇವತ್ತು ಹೇಳ್ತೀನಿ ಕಾಂಗ್ರೆಸ್ ನನ್ನ ತಾಯಿ ಅಂತ. ಮತ್ತೆ ಹೌದು, ತಾಯಿ ನಾನು ತಗೊಂಡು- ಕಾಂಗ್ರೆಸ್ ಬಿಟ್ಟು JDS ಹೋದೆ. JDS ಅಲ್ಲಿ ನನ್ನ ರಾಜ್ಯಾಧ್ಯಕ್ಷನ್ ಮಾಡೋದು ದೇವೇಗೌಡರು ಪುಣ್ಯಾತ್ಮ. ಅಲ್ಲ, ಒಂದು ಸರ್ಕಾರದ ವಿರುದ್ಧ ದಂಗೆ ಎದ್ದು ಹೋಗೋದು, ಒಂದು ಸರ್ಕಾರನ ಬೀಳ್ಸೋದಿಕ್ಕೆ ಮಾಡುವ ಕಾನ್ಸ್ಪಿರಸಿನ ಕಾನ್ಸ್ಪಿರೆನ್ಸಿ ಅಲ್ಲ, ಏಕೆ ಓಪನ್ ಯಾರು ಕಾನ್ಸ್ಪಿರೆನ್ಸಿ ಇಂದು? ನಾನು ಈಚೆ ಬಂದಿರಿಂದ ಸರ್ಕಾರ ಬಂತು ಯಡಿಯೂರಪ್ಪ, ಬಟ್ ಯಡಿಯೂರಪ್ಪ ಏನು ಮಾಡಿದ್ರು, ನನಗೆ ಮೋಸ ಮಾಡಿದ್ರು. ಕಾಂಗ್ರೆಸ್ ನನ್ನ ತಾಯಿ ಅಂದ್ರು. ಕಾಂಗ್ರೆಸ್ ಟಿಕೆಟ್ ತಪ್ಪಿಸಿದ ಕಾರಣಕ್ಕಾಗಿ ಪಕ್ಷದಿಂದ ಈಚೆ ಬಂದ್ರು. ಇದು ಯಾವ ಮಟ್ಟಕ್ಕೆ ನಿಮ್ಗೆ ಪಕ್ಷ ರಾಜಕಾರಣದ ಹೌದು. ನಿಷ್ಠೆ ಹೆಂಗ್ ಉಳ್ಕೊತು? ನಾನು ಇವತ್ತು ಹೇಳ್ತೀನಿ ಕಾಂಗ್ರೆಸ್ ನನ್ನ ತಾಯಿ ಅಂತಾನೆ. ಮತ್ತೆ ಹೌದು, ತಾಯಿ ನಾನು ತಗೊಂಡು- ಕಾಂಗ್ರೆಸ್ ಬಿಟ್ಟು JDS ಹೋದೆ. JDS ಅಲ್ಲಿ ನನ್ನ ರಾಜ್ಯಾಧ್ಯಕ್ಷನ್ ಮಾಡಿದ್ರು ದೇವೇಗೌಡರು ಪುಣ್ಯಾತ್ಮ. ಆವಾಗ ಮೀಡಿಯಾದವ್ರು ಬಂದರು, ಹಿಂಗೆ ಏನು ಸರ್ 40 ವರ್ಷ ನೀವು ಕಾಂಗ್ರೆಸ್ ಬಾವುಟ ಹಿಡ್ಕೊಂಡಿದ್ರಿ, ಇಂದಿರಾ ಗಾಂಧಿ ನನ್ನ ತಾಯಿ ಅಂದ್ರೆ ಇದೇನು ಸರ್ ಇದು ಹಿಡ್ಕೊಂಡು ಕೂತಿದ್ದೀರಾ? ಹೌದು, ನಾನು ಹಿಡಿದಿರೋದು ಜೆಂಡ, ಇದು ಜೆಂಡ ಅಷ್ಟೇ, JDS ಜೆಂಡ ಇದು. ನಾನು ಕಾಂಗ್ರೆಸ್ ಜೆಂಡಾನು ಹಿಡಿದಿದ್ದು ಅಂತ ನನ್ನ ತಾಯಿ ಎಂದು ನಿಜ. ನನಗೆ ಜೆಂಡಕ್ಕಿಂತ ಮಿಗಿಲಾಗಿ ಅಜೆಂಡಾ ಮುಖ್ಯ. ಹಂಗಾದ್ರೆ ಬಿಜೆಪಿ ಸೇರಿದ್ದು ಅಜೆಂಡಾ ಇಟ್ಕೊಂಡೇನಾ? ಹೌದ್ರಿ, ಅಜೆಂಡಾನೇ, ಬೇರೆ ಇನ್ನೇನಿಲ್ಲ. ನನ್ನ ಅಜೆಂಡಾ ಏನಪ್ಪ ಅಂತ ನಾನು ಏನು ಮಾಡಬೇಕು ಅಂತ ಇದ್ದೀನಿ, ಅದನ್ನ ಒಪ್ಪುವಂಥವ್ರು ಬೇಕು ನನಗೆ. ಅಲ್ಲ, ಒಂದು ಸರ್ಕಾರದ ವಿರುದ್ಧ ದಂಗೆ ಎದ್ದು ಹೋಗೋದು ಅಥವಾ ಒಂದು ಸರ್ಕಾರನ ಬೀಳ್ಸೋದಿಕ್ಕೆ ಮಾಡುವ ಕಾನ್ಸ್ಪಿರಸಿನ ಕಾನ್ಸ್ಪಿರೆನ್ಸಿ ಅಲ್ಲ, ಏಕೆ ಓಪನ್ ಯಾರು ಕಾನ್ಸ್ಪಿರೆನ್ಸಿ ಇಂದವರು? ಅಲ್ಲ, ಅಷ್ಟು ಜನ ಬಾಂಬೆಗೆ ಹೋಗೋದು. ಹೌದ್ರಿ, ಕುತಂತ್ರದ ಭಾಗ. ನಾನು ಈಚೆ ಬಂದಿರಿಂದ ಸರ್ಕಾರ ಬಂತು ಯಡಿಯೂರಪ್ಪ, ಬಟ್ ಯಡಿಯೂರಪ್ಪ ಏನು ಮಾಡಿದ್ರು, ನನಗೆ ಮೋಸ ಮಾಡಿದ್ರು. ಅವರು ಟಿಕೆಟ್ ಕೊಟ್ಟರಲ್ಲ ಸರ್. ಯಾವ ಟಿಕೆಟ್ ಕೊಟ್ಟು? ಹುಣಸೂರಿಗೆ ಉಪಚುನಾವಣೆಗೆ ಟಿಕೆಟ್ ಕೊಟ್ಟು ಸೋಲ್ಸಿದ್ರು. ಸಿದ್ದರಾಮಯ್ಯನ ಅವ್ರು ಇವತ್ತಿಗೂ ಫ್ರೆಂಡ್ಸೇ.